ಬರೀ ಲೋಕಾಯುಕ್ತ ಪೊಲೀಸರು ನಿಮ್ಮ ಸಿಬ್ಬಂದಿ ಕರೀರಿ ಸರ್, ನಿಮ್ಮ ಸಿಬ್ಬಂದಿ ಕರೀರಿ. ವೆಪನ್ ಎಲ್ಲ ಇದೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಗೋವಿಂದ ರಾಜುನನ್ನ ಲೋಕಾಯುಕ್ತ ಅಧಿಕಾರಿಗಳು ಅರೆಸ್ಟ್ ಮಾಡೋದಕ್ಕೆ ಹೋದ ಸಂದರ್ಭದಲ್ಲಿ ಅವ್ರ ಹಾರಾಟ, ಚೀರಾಟ, ಬೊಬ್ಬೆ ಹೊಡೆದಿದ್ದು ಹೇಗಿತ್ತು ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ. ಹಿಂದಿನ ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂಥ ವಿವರವನ್ನು ಕೊಟ್ಟಿದ್ದೇನೆ. ಬಂಧುಗಳೇ, ಈಗ ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರುದಾರನನ್ನ ಮಾತನಾಡಿಸಿದ್ದೇನೆ. ದೂರುದಾರರು ಏನು ಹೇಳಿದ್ದಾರೆ ಅನ್ನೋದನ್ನು ನಿಮಗೆ ಕೇಳಿಸ್ತೀನಿ. ಅದಕ್ಕೂ ಮುನ್ನ ಪ್ರಕರಣ ಏನು ಅಂತ ನಿಮಗೆ ಅರ್ಥ ಮಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಚುಟುಕಾಗಿ ಅದನ್ನು ವಿವರಿಸ್ತಾ ಹೋಗ್ತೀನಿ. ಬಂಧುಗಳೇ, ಬೆಂಗಳೂರಿನಲ್ಲಿ ಲಕ್ಷ್ಮಿ ಫ್ಲೋರ್ ಮಿಲ್ಸ್ ಅಂತ ಇರುತ್ತೆ. ಸೂರಜ್ ಹಾಗೆ ಸೃಜನ್ ಅಂತ ಅದರ ಮಾಲೀಕರು ಇರ್ತಾರೆ. ಆ ಮಿಲ್ಸ್ನ ಕೆಲಸ ಏನಪ್ಪಾ ಅಂದ್ರೆ, ಅದೊಂದು ಫ್ಯಾಕ್ಟರಿ. ಅವರು ಗೋಧಿ ಹಿಟ್ಟು, ಮೈದಾ ಹಿಟ್ಟನ್ನ ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಅನ್ನ ಮಾಡ್ತಿರ್ತಾರೆ. ಆರಂಭದಲ್ಲಿ ಬಹಳ ಚೆನ್ನಾಗಿ ನಡೀತಾ ಇರುತ್ತೆ ಬಿಸ್ನೆಸ್. ಇದರ ನಡುವೆ ಯಾರೊಬ್ರು ದೊಡ್ಡ ಪ್ರಮಾಣದಲ್ಲಿ ಹಿಟ್ಟನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅವರು ಸರಿಯಾದ ರೀತಿಯಲ್ಲಿ ಹಣವನ್ನ ರೀಪೇ ಮಾಡಿಲ್ಲ. ಹೀಗಾಗಿ ಇವರು ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ. ಆ ಸಂದರ್ಭದಲ್ಲಿ ತಮ್ಮ ಪರಿಚಯ ಇದ್ದಂಥವರು, ಸಂಬಂಧಿಕರು ಅವರಿಂದ ಒಂದಷ್ಟು ಹಣವನ್ನ ಹೂಡಿಕೆಯ ರೂಪದಲ್ಲಿ ಇವರು ತೆಗೆದುಕೊಂಡಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಇವರು ಖಾಲಿ ಚೆಕ್ ಅನ್ನ ಅವರಿಗೆ ಕೊಟ್ಟಿದ್ದಾರೆ. ಅದಾದ ಬಳಿಕ ತಕ್ಕ ಮಟ್ಟಿಗೆ ಬಿಸ್ನೆಸ್ ನಡೀತಾ ಇತ್ತು. ಹೀಗಾಗಿ ಒಂದಷ್ಟು ಅಮೌಂಟ್ ಅನ್ನ ಹಂತ ಹಂತವಾಗಿ ರಿಟರ್ನ್ ಮಾಡ್ಕೊಂಡು ಬರ್ತಾ ಇದ್ರು ಯಾರಿಂದ ಹಣ ತೆಗೆದುಕೊಂಡಿದ್ದಾರೆ ಅವರಿಗೆ. ಆದ್ರೆ ಬರ್ತಾ ಬರ್ತಾ ಇನ್ನೊಂದಷ್ಟು ಅವರು ಸಂಕಷ್ಟಕ್ಕೆ ಸಿಕ್ಕಾಕೊಂಡು ಬಿಡ್ತಾರೆ. ಹೀಗಿರುವಂತ ಸಂದರ್ಭದಲ್ಲೇ ಮೋಹನ್ ಗೌಡ ಎನ್ನುವಂತ ವ್ಯಕ್ತಿಯ ಎಂಟ್ರಿ ಆಗುತ್ತಂತೆ. ಇದು ದೂರುದಾರರ ಆರೋಪ. ತನಿಖೆಯ ಮೂಲಕ ಎಲ್ಲವೂ ಕೂಡ ಹೊರಗಡೆ ಬರಬೇಕಾಗತ್ತೆ. ಸದ್ಯಕ್ಕೆ ಇದು ಆರೋಪದ ಹಂತದಲ್ಲಿದೆ. ಆ ವ್ಯಕ್ತಿಯ ಎಂಟ್ರಿ ಆಗುತ್ತಂತೆ. ಅವರು ಇವರ ಪರಿಸ್ಥಿತಿಯ ಲಾಭವನ್ನ ಪಡೆಯೋದಕ್ಕೆ ಪ್ರಯತ್ನವನ್ನ ಪಡ್ತಾರಂತೆ. ಆ ವ್ಯಕ್ತಿ ಏನ್ ಮಾಡ್ತಾರೆ, ಇವರ ಬಳಿ ಯಾರ್ಯಾರ ಹಣವನ್ನ ತೆಗೆದುಕೊಂಡಿದ್ರು ಅವರೆಲ್ಲರನ್ನೂ ಕೂಡ ಒಟ್ಟು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈ ವ್ಯಕ್ತಿಯ ವಿರುದ್ಧ, ಸೃಜನ್ ಹಾಗೆ ಸೂರಜ್ ಇದ್ರಲ್ಲ, ಇವರ ವಿರುದ್ಧ ದೂರು ಕೊಟ್ಟು ಬಿಡ್ತಾರೆ. ಒಂದು FIR ಆಗುವ ರೀತಿಯಲ್ಲಿ ನೋಡ್ಕೊಳ್ತಾರೆ. ಆದ್ರೆ ಇದು ಸಿವಿಲ್ ನೇಚರ್ನ ಕೇಸ್. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಇದು ಕೋರ್ಟ್ ಇದನ್ನ ನೋಡ್ಕೊಳ್ಳುತ್ತೆ. ಸಾಧಾರಣವಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಎಂಟ್ರಿ ಆಗುವ ಹಾಗಿಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ರು, ಜೊತೆ ಕಮಿಷನರ್ ಕೂಡ ಹೇಳಿದ್ರು, ಸಿವಿಲ್ ಕೇಸ್ಗಳಲ್ಲಿ ಯಾವ ಪೊಲೀಸರು ಕೂಡ ಮೂಗು ತೋರಿಸೋಕೆ ಹೋಗಬೇಡಿ, ಅಲ್ಲಿ ನೀವು ಇನ್ನೇನೋ ಮಾಡೋದಕ್ಕೆ ಹೋಗಬೇಡಿ ಎನ್ನುವ ರೀತಿಯಲ್ಲಿ. ಆದರೂ ಕೂಡ ಇಲ್ಲಿ ಏನು ಮಾಡ್ತಾರೆ ಅಂತಾದ್ರೆ, ಇವರ ವಿರುದ್ಧ ಚೆಕ್ ಬೌನ್ಸ್ ಪ್ರಕರಣವನ್ನು ದಾಖಲಿಸ್ತಾರೆ 420 ಅಡಿಯಲ್ಲಿ. ಅಂದ್ರೆ ಇವರು ಒಂದಷ್ಟು ಜನಕ್ಕೆ ಚೆಕ್ ಕೊಟ್ಟಿದ್ರಲ್ಲ, ಆ ಚೆಕ್ ಅಂದ್ರೆ ಇವ್ರ ಹತ್ರ ಸರಿಯಾದ ರೀತಿಯಲ್ಲಿ ದುಡ್ಡು ಇರಲಿಲ್ಲ. ಹೀಗಾಗಿ ಸಹಜವಾಗಿ ಅದು ಬೌನ್ಸ್ ಆಗಿದೆ. ಹೀಗಾಗಿ ಚೆಕ್ ಬೌನ್ಸ್ ಪ್ರಕರಣವನ್ನ ಇವರ ವಿರುದ್ಧ ದಾಖಲು ಮಾಡ್ತಾರೆ. ಇದು ಕೇಸ್. ಈಗ ದೂರುದಾರರ ಆರೋಪ ಏನಪ್ಪಾ ಅಂದ್ರೆ, ಅದಾದ ಬಳಿಕ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ACP ಚಂದನ್ ಗೌಡ ಎಂಟ್ರಿಯೂ ಕೂಡ ಆಗುತ್ತಂತೆ. ಹಾಗೆ ಕೆಪಿ ಅಗ್ರಹಾರ ಠಾಣೆ ಇನ್ಸ್ಪೆಕ್ಟರ್ ಆಗಿರುವಂತ ಗೋವಿಂದ ರಾಜು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಂಟ್ರಿ ಕೊಡ್ತಾರೆ. ದೂರುದಾರರು ಹೇಳ್ತಿರುವ ಪ್ರಕಾರ ನನ್ನ ಬಳಿ 2 ಕೋಟಿಯಷ್ಟು ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು. ನಾನು ಆರಂಭದಿಂದಲೂ ಕೂಡ ಕಂತು ಹಣವನ್ನ ಇವರಿಗೆ ಕೊಟ್ಕೊಂಡು ಬಂದಿದ್ದೇನೆ. ಆದ್ರೂ ಕೂಡ ಇವರು ನನಗೆ ಚಿತ್ರಹಿಂಸೆ ಕೊಡ್ತಿದ್ದಾರೆ ಅಂತ ಹೇಳಿ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಒಂದು ದೂರು ದಾಖಲಾಗಿದೆ. ಮೋಹನ್ ಗೌಡ, ACP ಚಂದನ್, ಅದೇ ರೀತಿಯಾಗಿ ಈ ಇನ್ಸ್ಪೆಕ್ಟರ್ ಆಗಿರುವಂತ ಗೋವಿಂದ ರಾಜು ವಿರುದ್ಧ. ಇದು ಒಂದು. ಈಗ ಅಕ್ಬರ್ ಎಂಟ್ರಿ ಹೇಗಾಯ್ತು ಅಂದ್ರೆ, ಲೋಕಾಯುಕ್ತಕ್ಕೆ ದೂರು ಕೊಟ್ಟಂತವ್ರು ಅಕ್ಬರ್ ಅಲ್ಲ, ಅವ್ರ ಎಂಟ್ರಿ ಹೇಗಾಯ್ತು ಅಂತ ನೋಡ್ತಾ ಹೋಗೋದಾದ್ರೆ, ಸೃಜನ್ ಹಾಗೆ ಸೂರಜ್ ಅವರಿಗೆ ಬೇಕಾದಂತ ವ್ಯಕ್ತಿ ಈ ಅಕ್ಬರ್ ಒಮ್ಮೆ ಬಂದು ಹೇಳ್ತಾರಂತೆ, ಈ ರೀತಿಯಾಗಿ ಹಣವನ್ನ ಕೊಡೋದಕ್ಕೆ ಹೋಗಬೇಡಿ ಹಾಗೆ ಹೀಗೆ ಅಂತೇಳಿ ಇವರ ಸಹಾಯಕ್ಕೆ ಬರ್ತಾರಂತೆ. ಆಗ ಅಕ್ಬರ್ ವಿರುದ್ಧವೂ ಕೂಡ ಪೊಲೀಸರು ದ್ವೇಷ ಸಾಧಿಸೋಕೆ ಶುರು ಮಾಡ್ಕೊಳ್ತಾರೆ. ಅವರ ವಿರುದ್ಧವೂ ಕೂಡ ಒಂದು FIR ಅನ್ನ ದಾಖಲು ಮಾಡ್ತಾರೆ, A5 ಮಾಡ್ತಾರೆ. ಅದಾದ ಬಳಿಕ ಗೋವಿಂದ ರಾಜು ಅಕ್ಬರ್ ಬಳಿಯೂ ಕೂಡ 5 ಲಕ್ಷ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಅನ್ನ ಮಾಡ್ತಾರೆ. ಅಕ್ಬರ್ 1 ಲಕ್ಷ ಕೊಟ್ಟಿದ್ರು. ಇನ್ನು 4 ಲಕ್ಷ ಕೊಡೋದಿಕ್ಕೆ ಹೋದ ಸಂದರ್ಭದಲ್ಲಿ ಅವರು ಮೊದಲೇ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಕೊಂಡಿದ್ರು. ಲೋಕಾಯುಕ್ತ ಅಧಿಕಾರಿಗಳು ಟ್ರ್ಯಾಪ್ ಮಾಡಿ ಅವರನ್ನ ಅರೆಸ್ಟ್ ಮಾಡಿದ್ರು. ಇದು ಪ್ರಕರಣ. ನಿಮ್ಗೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸದ್ಯಕ್ಕೆ ಇಷ್ಟಿದೆ. ಮುಂದೆ ಡೆವಲಪ್ಮೆಂಟ್ ಆದಾಗ ನಾನು ಇನ್ನೊಂದಷ್ಟು ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ಈಗ ಶಾರ್ಟ್ ಆಗಿ ವಿವರಿಸಿದ್ದೇನೆ. ಸದ್ಯ ದೂರುದಾರರಾಗಿರುವಂತ ಅಕ್ಬರ್ ಮಾತನಾಡಿದ್ದಾರೆ, ಏನೇನಾಯ್ತು ಅಂತ ಅದನ್ನು ಕೇಳಿಸ್ಕೊಳ್ಳಿ. ಅದಾದ ಬಳಿಕ ಸೃಜನ್ ಎನ್ನುವಂಥವ್ರು ಇದ್ದಾರಲ್ಲ, ಅವರು ಕೂಡ ಒಂದು ವಿಡಿಯೋವನ್ನ ಈಗಾಗಲೇ ಕಳಿಸ್ಕೊಟ್ಟಿದ್ದಾರೆ. ಅದು ಕೂಡ ವೈರಲ್ ಆಗ್ತಾ ಇದೆ. ಆ ವಿಡಿಯೋದಲ್ಲಿ ಅವ್ರೇನು ಮಾತನಾಡಿದ್ದಾರೆ ಅದನ್ನು ಕೂಡ ಕೇಳಿಸ್ಕೊಳ್ಳಿ. ನಿಮ್ಮ ಮೇಲಿದ್ದು ಪ್ರಕರಣ ಏನು ಸರ್? ಈಗ ಸರ್ ನೋಡಿ, ನನ್ನ ಹೆಸರು ಮೊಹಮ್ಮದ್ ಅಕ್ಬರ್ ಅಂತ ಸರ್. ಓಕೆ. ಹಾ, ನಾನು ಸೂರಜ್ ಅವ್ರ ಸುಜನ್ ಅಂತ ಇದ್ದಾರಲ್ಲ, ಅವ್ರ ಫ್ರೆಂಡ್ ನಾನು. ಓಕೆ. ಇವ್ರಿಗೆ ಹೋದ ವರ್ಷ ಡಿಸೆಂಬರ್ 7ನೇ ತಾರೀಕಿಗೆ ಒಂದು ಕೇಸನ್ನ ದಾಖಲಾಗುತ್ತೆ. ಸೊ ಆ ಕೇಸ್ ದಾಖಲಾಗಿದ್ದಕ್ಕೆ ನಾನು ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಮನವಿ ಮಾಡ್ತೀವಿ, ಸರ್ ಏನಂತ ನಾನು ಗೋವಿಂದರಾಜ್ ಅವ್ರ ಇನ್ಸ್ಪೆಕ್ಟರ್ ಗೋವಿಂದರಾಜ್ ಅವ್ರ ಹತ್ರ ಕೇಳ್ತೀನಿ. ಕೇಳಿದ್ರೆ, ಇಲ್ಲಪ್ಪ ಅದು ಬಡ್ಸ್ ಆಕ್ಟ್ ಹಾಕಿದ್ದಾರೆ ಸರ್. ಬಡ್ಸ್ ಆಕ್ಟ್ ಅಂದ್ರೆ ನಮ್ಗೆ ಗೊತ್ತಿಲ್ಲ ಸರ್, ಏನಂದ್ರೆ ಇಲ್ಲಪ್ಪ ಅವ್ರು ಸಾರ್ವಜನಿಕಗಳಿಗೆ ಮೋಸ ಮಾಡೋರೆ ಹಿಂಗೆ ಅಂತ ಅವರು ಹೇಳ್ತಾರೆ.
ಸರ್ ಯಾರಿಗ್ ಮೋಸ ಮಾಡಿದ್ದಾರೆ ಏನು ಸರ್ ಏನಂದ್ರೆ, ಇಲ್ಲಪ್ಪ ನಿನ್ ಗೊತ್ತಿಲ್ಲ ಹಂಗೆ ಹಿಂಗೆ ಅವ್ರು 2,80,00,000 ಕೊಡ್ಬೇಕಂತೆ ಅಂತ ಹೇಳ್ತಾರೆ ಸರ್. ಸರ್ FIR ಕಾಪಿ ಕೊಡಿ ಸರ್ ಅಂದ್ರೆ FIR ಕಾಪಿ ಕೊಡಲ್ಲ. ಆಮೇಲೆ ಎಷ್ಟೋ ನಮ್ಮ ಅಡ್ವೊಕೇಟ್ ನಾವು ಕರೆದಾದ್ಮೇಲೆ ಆಮೇಲೆ FIR ಕಾಪಿ ಕೊಡ್ತಾರೆ. FIR ಕಾಪಿ ಓದ್ ನೋಡಿದ್ರೆ 47 lakhs ಅಂತ ತೋರಿಸ್ತಾರೆ. 39,25,000 ಆನ್ಲೈನ್ ಇದೆ, 8 lakhs ಕ್ಯಾಶ್ ನ ಕೊಟ್ಟಿದೀವಿ ಅಂತ ಅದ್ರಲ್ಲಿ ತೋರಿಸ್ತಾರೆ ಸರ್ ಅವರು. ಅಷ್ಟನ್ನ ಇಟ್ಕೊ ನೀವು ಹೆಂಗೆ ಸರ್ 2,80,00,000 ಕೇಳ್ತೀರಲ್ಲ ಸರ್ ಅಂದ್ರೆ, ಇಲ್ಲಪ್ಪ ಅವರು ಪಾರ್ಟಿ ಹೇಳ್ತಾ ಇದಾರೆ 2,80,00,000 ಕೊಡ್ಬೇಕು ಅಂತ ಹಿಂಗೆ ಅಂತ ಅವ್ರು ಹೇಳ್ತಾರೆ. ಸೊ ಅದರಿಂದ ನಾವು ಒಂದ್ ಸ್ವಲ್ಪ ಅಡ್ವೊಕೇಟ್ ನ ಇಟ್ಕೊಂಡು ಓಡಾಟ ಮಾಡಿರ್ತೀವಿ, ಹೆಂಗಾಗತ್ತೆ ಹಿಂಗೆ ಅಂತ. ಅವರು ಪಾಪ ಭಯ ಪಟ್ಟಿ, ಅವರು ಅಮಾಯಕರು, ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಏನು. ಸೂರಜ್ ಅವ್ರು ಸುಜನ್ ಅಂತ ಇದಾರಲ್ಲ, ಅವ್ರನ್ನ ಪಾಪ ಮಾಡಿದಾರೆ, ಬಿಸ್ನೆಸ್ ಅಲ್ಲಿ ಸಾಲ ಮಾಡ್ಕೊಂಡಿದ್ದಾರೆ. ಅವರು ಅವ್ರಿಗೂ ಜನಗಳು ಕೊಡ್ಬೇಕು, ಅವ್ರಿಗೂ ಜನಗಳು ಕೊಡ್ಬೇಕು. ಅವರು ನಾವು ಅದು ಕೇಸ್ ಹಾಕಿದ್ವಿ, ಆ ಕೇಸ್ ವಿಚಾರನ ಅವರು ಏನು ರಿಯಾಕ್ಷನ್ ಇಲ್ಲ ಸ್ಟೇಷನ್ ಅಲ್ಲಿ. ಅದನ್ನ ರಿಪೋರ್ಟ್ ಹಾಕಕ್ಕೆ ಕಳ್ಸ್ಬಿಟ್ಟಿದ್ದಾರೆ. ಅವರು ನಮ್ಗೆ ಎಷ್ಟೋ ಕೋಟಿ ಕೊಡ್ಬೇಕು ಅಂತ ಸರ್ವಣ್ಣ ಅಂತ ತಿಂದು ಓಡೋಗವನು. ಬನ್ನಿ ಅಂತ ಹೇಳಿ ಅವ್ರಿಗೆ, ಆ ತರ ತಿನ್ಕೊಂಡು ಓಡೋಗಿರೋನ್ಗೆ ಅವನ ಮೇಲೆ ಆಕ್ಷನ್ ತಗೊಂತ ಇಲ್ಲ, ಇವ್ರಿಗೆ ಕರ್ಕೊಂಡೋಗಿ ಈ ತರ ಕೂರ್ಸ್ಕೊಂಡಿದ್ರು. ಸೊ ಅದ್ರ ಬಗ್ಗೆ ನಾವು ಇದ್ ಮಾಡಿದಕ್ಕೆ ಇವ್ರು ಭಯ ಪಟ್ಟಿ, ಆಯ್ತು ನಾವು ಇಷ್ಟು ಕೊಡ್ತೀವಿ ಅಂತ ಒಳಗಡೆ ಒಪ್ಕೊಂತ ಇದ್ರು. ನಾನು ಅದಕ್ಕೋಸ್ಕರ ನೀವ್ ಏನಕ್ಕೆ ಒಪ್ಕೊಂತೀರಾ, ಹೋಗೋಣ ಕೋರ್ಟ್ ಇದೆ, ಇದ್ರಲ್ಲಿ ಬರ್ದಿರೋದೆ 47 lakhs, ನೀವೇನಕ್ಕೆ ಇಷ್ಟೊಂದು ಕೊಡಕ್ ಒಪ್ಕೊಂತೀರಾ ನೀವು ಅಂದ್ರೆ, ಸರ್ ನಮ್ಗೆ ಜೈಲ್ ಅಂದ್ರೆ ಭಯ ಆಗತ್ತೆ ಸರ್, ನಮ್ಗೆ ಅಲ್ಲಿ ಹೋಗ್ಬಿಟ್ರೆ ನಮ್ಗೆ ಇದಾಗತ್ತೆ ಅದಾಗತ್ತೆ ಅನ್ಕೊಂಡು ಇದ್ ಮಾಡ್ತಾರೆ. ನೀವ್ ಯಾವ್ದೇ ಕಾರಣಕ್ಕೆ ಭಯ ಪಡ್ಬೇಡಿ, ಕೋರ್ಟ್ ಇದೆ, ನ್ಯಾಯ ಇದೆ, ನ್ಯಾಯ ಸಿಕ್ಕತ್ತೆ ನಿಮ್ಗೆ, ನಾಳೆ ಕೋರ್ಟ್ಗೆ ಹೋಗೋಣ ಇಷ್ಟ ಹೇಳ್ಬಿಟ್ಟು ಅವ್ರ ಕೋರ್ಟ್ಗೆ ಕರ್ಕೊಂಡು ಹೋಗಿ DD ನನ್ 47 lakhs ಇದೆ DD ತಗೊಂಡು ಹೋಗಿ ಕೊಟ್ಟಿದ್ದಕ್ಕೆ ಅವ್ರ ಅಲ್ಲಿಂದ ಬಿಡುಗಡೆ ಆಗ್ಬಿಟ್ರು ಸರ್. ಅವ್ರು ಬಿಡುಗಡೆ ಆಗಿದ್ದಕ್ಕೆ ನನ್ ಮೇಲೆ ದುಶ್ಮನಿ. ಇವ್ರೇ ಬಂದು ಇವ್ರು 1.25 ಕೋಟಿ 2 ಕೋಟಿ ಕೊಡಕ್ ರೆಡಿ ಇದ್ರು, ಇವ್ ಬಂದು ಈ ತರ ಮಾಡಿದಾರೆ ಅನ್ಬಿಟ್ಟು ನನ್ ಮೇಲೆ ವಿರೋಧ ಇಟ್ಕೊಂಡು, ನಮ್ಗೆ ಗೊತ್ತೇ ಇಲ್ದ ನಾವೆಲ್ಲೋ ಇದೀವಿ. ನಾನ್ ಶ್ರೀನಗರ್ ಅಲ್ಲಿ ಇದೀನಿ ಆ ಟೈಮ್, ಇವ್ರು FIR ಮಾಡೋ ಟೈಮ್ ಅಲ್ಲಿ ನಾನು ಶ್ರೀನಗರ್ ಅಲ್ಲಿ ಇದೀನಿ, ಕಾಶ್ಮೀರಲ್ಲಿ ಇದೀನಿ, ಬರ್ತಾ ಇದೀನಿ, ಆನ್ ದ ವೇ ಇದೀನಿ. ನಾವು FIR ಮಾಡಿದಾರೆ ಇಲ್ಲಿ. ಏನಂದ್ರೆ ಇವ್ರ ಪಾರ್ಟ್ನರ್ ಅಂತೆ, ಮತ್ತೆ ಇವ್ರ ಜೀವ ಬೆದರಿಕೆ ಹಾಕಿದೀನಂತೆ. ಆ ವಿಕಾಸ್ ಚೌಧರಿ ಅಂತ ಯಾರೋ ಕಂಪ್ಲೇಂಟ್ ಮಾಡಿದ ಮೇಲೆ, ಆ ವಿಕಾಸ್ ಚೌಧರಿ ಯಾರಂತ ನಮ್ಗೆ ಗೊತ್ತಿಲ್ಲ. ಆವತ್ತೇ ನಾನು ಸ್ಟೇಷನ್ ಅಲ್ಲಿ ಅವ್ರು ನೋಡಿದ್ದು. ಯೋಗಮಣಿ ಚೌಧರಿ ಯಾರಂತ ಗೊತ್ತಿಲ್ಲ, ಆವತ್ತೇ ನೋಡಿದ್ದು. ಅವ್ರಿಗೂ ಹೇಳ್ಬಿಟ್ಟು ಆವತ್ತು ನನ್ನ ಹತ್ರ ಆನ್ ರೆಕಾರ್ಡ್ ಇದೆ, ಅಲ್ದು ರೆಕಾರ್ಡಿಂಗ್ ಇದೆ ನನ್ನ ಹತ್ರ. ನಾವು ಈ ತರ ನಾನು ಇದ್ರಲ್ಲಿ ವೆಕೇಶನ್ ಬಂದಿದ್ದೀನಿ, ನಾ ಬಂದಿದ ತಕ್ಷಣ ಏನ್ ನ್ಯಾಯ ಇದೆ ಅದೇ ನ್ಯಾಯ ಮಾಡೋಣ ಅಂತ ಇದ್ದೆ. ಆ ರೆಕಾರ್ಡಿಂಗ್ ನಿನ್ ಬೇಕಾದ್ರೆ ಅದೇ ನ್ಯಾಯ ಅಂತ ನಾವ್ ಮಾಡೋಣ, ನೀವ್ ಯಾವ್ದೇ ಬಗ್ಗೆ ಇದ್ ಮಾಡ್ಕೋಬೇಡಿ, ಅಲ್ಲಿ ನ್ಯಾಯ ಇದೆ ಅದೇ ನಾನ್ ಮಾಡೋದು, ತಲೆ ಕೆಡಿಸ್ಕೋಬೇಡಿ ಅಂತಾನು ನಾನು ಹೇಳಿದೀನಿ. ಹೋಗ್ಬಿಟ್ಟು ಸುಳ್ಳನ್ನ ದಾಖಲಾತ್ರ ಮಾಡಿ ನನ್ನ A5 ಮಾಡಾಕವ್ರು ಸರ್. ಅಂದ್ರೆ ಒಂದು ಕ್ಲಾರಿಟಿ, ನಾನು FIR ಕಾಪಿ ನೋಡಿದೆ, ಅಂದ್ರೆ ಒಂದು ಕ್ಲಾರಿಟಿ ಅಂದ್ರೆ ನಿಮಗೂ ಆ ಪ್ರಕರಣಕ್ಕೆ ಯಾವ ಸಂಬಂಧನೂ ಇಲ್ಲ. ಯಾವ ಸಂಬಂಧನೂ ಇಲ್ಲ ಸರ್. ಒಟ್ನಲ್ಲಿ ನೀವು A5 ಆಗಿದ್ರೆ ಅದ್ರಲ್ಲಿ A5 ಮಾಡ್ಬಿಟ್ಟು ಆಮೇಲೆ ನನ್ನ ಹತ್ರ ದುಡ್ಡನ್ನ ಡಿಮ್ಯಾಂಡ್ ಮಾಡ್ತಾರೆ ಇವರು, ಗೋವಿಂದರಾಜು ಅವರು, ಇನ್ಸ್ಪೆಕ್ಟರ್ ಗೋವಿಂದರಾಜು. ಇಷ್ಟೇ ಸರ್ ಆಗಿದೆ. ಈಗ ಅರೆಸ್ಟ್ ಮಾಡಕ್ ಬರ್ತಾರಲ್ಲ, ಅದು ಯಾರು, ಅವ್ರು ಸೃಜನ್ ಅವರ ಅವ್ರ ಒಂದು ವಿಡಿಯೋ ಇದೆಯಲ್ಲ, ಸುಜನ್ ಪಾಪ, ಅವ್ರು ಸುಜನ್ ಅರೆಸ್ಟ್ ಅದಾಗಿದ ನಂತರ ಅದಕ್ ಮೇಲೆ ಬೇಲ್ ತಗೊಂಡಿರ್ತೀವಿ. ತಿರ್ಗಾ ನೆಕ್ಸ್ಟ್ ಇನ್ನೊಂದು FIR ಮಾಡ್ಕೊಂಡ್ ಬರ್ತಾರೆ ಅವ್ರಿಗೆ. ಈಗ ನಿಮ್ಗೆ ಎಷ್ಟು ಡಿಮ್ಯಾಂಡ್ ಮಾಡಿದ್ರು ಸರ್? ನಿಮ್ಮ ಹತ್ರ ಎಷ್ಟು ಹಣ ಡಿಮ್ಯಾಂಡ್ ಮಾಡಿದ್ರು ಸರ್? ನನ್ನ ಹತ್ರ 5 ಲಕ್ಷ ಡಿಮ್ಯಾಂಡ್ ಮಾಡಿದ್ರು. 1,24ನೇ ತಾರೀಕು 1ನೇ ತಿಂಗಳು 2026 ನಾನು ಕೊಟ್ಟೆ, ಶನಿವಾರ ತಗೊಂಡೋಗಿ. ಮತ್ತೆ 4 ಲಕ್ಷ ತಗೊಂಡೋಗಿ ಕೊಟ್ಟೆ ಅವತ್ತು, ನಿನ್ನೆ ಟ್ರ್ಯಾಪ್ ಆಗಿತ್ತು ಸರ್. ಈ ಲೋಕಾಯುಕ್ತಕ್ಕೆ ಯಾವಾಗ ದೂರು ಕೊಟ್ರಿ ಸರ್? ಲೋಕಾಯುಕ್ತಗೆ ನಾನು ಇಟ್ಟಿದ್ದು ಬೆಳಗ್ಗೆ ತಗೊಂಡೋಗಿ ಕೊಟ್ಟಿದ್ದು ಸರ್ ನಾನು. ಸರ್ ನಾನು ಚೂರು ಒಂದು ವಿಸ್ತೃತವಾಗಿ ಕೇಳಿದೆ, ಅಂದ್ರೆ ಮುಂದಷ್ಟು ಜನಕ್ಕೆ ಧೈರ್ಯ ಬರಲಿ ಅನ್ನೋ ಕಾರಣಕ್ಕಾಗಿ ಆ ಲೋಕಾಯುಕ್ತ ದೂರು ಕೊಟ್ಟಿದ್ದ ಪ್ರೊಸೀಜರ್ ಅಂದ್ರೆ ನೀವೇನು ವಿತ್ ಸಾಕ್ಷಿ ಲೋಕಾಯುಕ್ತ ದೂರು ಕೊಟ್ರೆ ಹೆಂಗೆ ಅಂತ? ಹೌದು ಸರ್, ವಿತ್ ಸಾಕ್ಷಿ ತಗೊಂಡೋಗಿ ಕೊಟ್ಟೆ ಸರ್. ಆಡಿಯೋ ರೆಕಾರ್ಡು ಅದೆಲ್ಲ ಕೊಟ್ರಿ? ಹೌದು ಸರ್. ಆಮೇಲೆ ಅಲ್ಲಿ ಲೋಕಾಯುಕ್ತ ವೆಯ್ಟ್ ಮಾಡ್ತಾ ಇದ್ರು ಅನ್ಸುತ್ತೆ, ಆ ಗ್ರೌಂಡಿಗೆ ಬಂದಾಗ? ಹೌದು ಸರ್. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ರು ಕೊನೆಗೂ? ಹೌದು ಸರ್. ನಿಮ್ಗೆ ಹೆಂಗ್ ಪ್ರೆಷರ್ ಆಗ್ತಾ ಇದ್ರು? 5 ಲಕ್ಷ ಕೊಡ್ಲೇಬೇಕು ಅಂತ ಯಾವ ರೀತಿ ಇದು ಮಾಡ್ತಿದ್ರು ಸರ್? ಸಿಕ್ಕಾಬಟ್ಟೆ ಟಾರ್ಚರ್ ಕೊಟ್ರು ಸರ್. ಫೋನ್ಗಳು, ಸ್ಕ್ರೀನ್ ನಂದು ತುಂಬೋಗ್ಬಿಟ್ಟಿದೆ, ವಾಟ್ಸ್ಆಪ್ ಕಾಲ್, ಅಷ್ಟೊಂದು ಕಾಲ್ ಮಾಡೋರು ಸರ್ ಗೋವಿಂದರಾಜ್ ಅವರು. ಕೊಡ್ಬೇಕು ದುಡ್ಡು ಅಂತ, ಕೊಡ್ಬೇಕಂತ. ನಾನು ಸೋಮವಾರ ಕೊಡ್ತೀನಿ ಅಂದ್ಬಿಟ್ಟು ಬಂದಿದ್ದಕ್ಕೆ ಸೋಮವಾರದಿಂದ ಹಿಡಿದು ನಿನ್ನೆವರೆಗೂ ಅಮ್ಮ ಒಂದು ಆಲ್ಮೋಸ್ಟ್ 50 ಕಾಲ್ಸ್ ಮೇಲೆ ಮಾಡಿದ್ದಾರೆ ಸರ್.
ಓಕೆ ಓಕೆ. ಇದು ವಿತ್ ಯೂನಿಫಾರ್ಮಲ್ಲೇ ಬಂದಿದ್ರಲ್ಲ ಲಂಚ ತಗೊಳಕ್ಕೆ? ವಿತ್ ಯೂನಿಫಾರ್ಮ್ ಅಲ್ಲಿನೇ ಬಂದಿದ್ರು ಸರ್. ನೀವು ಕೊಡ್ತಿದ್ದಂಗೆ ಲೋಕಾಯುಕ್ತದವರು ಇದು ಮಾಡಿಬಿಟ್ರು? ಹೌದು ಸರ್. ಅದೇನು ಸರ್ ಫುಲ್ ಕಿರಿಚಾಟ ಇದು ಬೊಬ್ಬೆ ಹೊಡಿತಾರಲ್ಲ ಅವ್ರು ಇನ್ಸ್ಪೆಕ್ಟ್ರು? ಗೊತ್ತಿಲ್ಲ ಸರ್ ಅದು. ಓಕೆ. ಅದೇ ನೋಡಿ ಸರ್, ಬೇರೆಯವ್ರ ಮೇಲೆ FIR ಮಾಡಿ ಕರ್ಕೊಂಡು ಹೋಗಕ್ಕೆ ಎಷ್ಟು ಆಸೆ, ಇವ್ರ ಮೇಲೆ ಆಗಿದ್ದಕ್ಕೆ ಇವ್ರ ಈ ತರ ಕಿಚ್ಚಾಡ್ತಾವ್ರ. ಅದೇ ತಾನೇ ತರ ಬೇರೆಯವ್ರಿಗೆ ಅನ್ಯಾಯ ಆಗಿದ್ರೆ ಹಂಗೆ ತರ ಇವ್ರಂತೂ ತಪ್ಪು ಮಾಡಿ ಈ ಸಿಕ್ಕಾಕೊಂಡಿದ್ದಾರೆ. ತಪ್ಪಿಲ್ಲ ಏನಿಲ್ಲ ನಮ್ದು, ನಮ್ಗೂ ಈ ತರ ಮಾಡ್ತಾರೆ ಇವರು. ಸರ್ ಅದು ಯಾವ್ದೋ ಒಂದು ಆಡಿಯೋ ಕೇಳಿಸ್ಕೊಂಡೆ, ಅದ್ರಲ್ಲಿ ACP ಚಂದನ್ ಅವ್ರ ಹೆಸರೆಲ್ಲ ಇತ್ತು, ಅದೇನು ಸರ್ ಅದು? ಹೌದು ಸರ್, ಅವ್ರ ಏನೋ ಗೋವಿಂದ ರಾಜು ಅವ್ರು ಹೇಳ್ತಾವ್ರೆ ಇದೆಲ್ಲ ACP ಚಂದನ್ ಗೌಡ್ರೆ ಮಾಡ್ತಾ ಇರೋದು. ಯಾಕಂದ್ರೆ ಮೋಹನ್ ಗೌಡ್ರದ್ದು ಒಂದು ಕೇಸ್ ಇವರು ಸ್ಟೇ ಮಾಡಿಸಿದ್ದಾರೆ, ಸೂರಜ್ ಅಂಡ್ ಸುಜನ್ ಸ್ಟೇ ಮಾಡಿಸಿರೋದಕ್ಕೆ ಇವರು ಚಂದನ್ ಗೌಡ ಮತ್ತೆ ACP ಚಂದನ್ ಗೌಡ ಮತ್ತೆ ಮೋಹನ್ ಗೌಡ ಒಂದೇ ಕ್ಯಾಸ್ಟ್ ಅಂದ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡ್ತಾ ಇರೋದು ಅಂದ್ಬಿಟ್ಟು ಗೋವಿಂದ ರಾಜ್ ಅವರೇ ಹೇಳ್ತಾರೆ ಸರ್ ಅದು. ಓಕೆ ಓಕೆ. ಅಂದ್ರೆ ಗೋವಿಂದ ರಾಜ್ ಅವ್ರು ಹೇಳ್ತಾ ಇರೋದು, ಬಟ್ ACP ಚಂದನ್ ಗೌಡರು ಎಲ್ಲೂ ನೇರವಾಗಿ ಎಂಟ್ರಿ ಕೊಟ್ಟಿಲ್ಲ? ಇಲ್ಲ ಸರ್, ಇಲ್ಲ ಸರ್. ಇವ್ರು ಹೇಳ್ತಾ ಇರೋದು, ಯಾರು ಹೇಳ್ತಾ ಇದಾರೆ ಸರ್, ಇವರೇ ಮಾಡ್ತಾ ಇರೋದು. ಇವರಿಂದ ನನ್ ಪ್ರೆಷರ್ ಬರ್ತಾ ಇರೋದು, ಮೇಲಿಂದ ಸಿಕ್ಕಾಪಟ್ಟೆ ಪ್ರೆಷರ್ ಇದೆ ನನ್ಗೆ ಅಂತ ಇವರೇ ಸರ್. ಈಗ ಮೇಲೆ ಅಂದ್ರೆ ನಮ್ಗಂತೂ ಗೊತ್ತಿಲ್ಲ ಸರ್, ಮೇಲೆ ಒಂದ್ ದೇವ್ರಂತ ಇದಾನೆ, ಮೇಲೆ ನೋಡಿದೀವಿ ನಾವು. ಅದ್ರ ಮೇಲೆ ಯಾರಿದಾರೆ ಇಲ್ಲ ಇವ್ರ ಮೇಲೆ ಯಾರಿದಾರೆ ಅಂತ ನಮ್ಗೆ ಗೊತ್ತಿಲ್ಲಲ್ಲ ಸರ್. ಓಕೆ ಓಕೆ. ಡೈರೆಕ್ಟ್ ಆಗಿ ಹೆಸರಾಗಿ ಹೇಳಿದಾರೆ ಅವರು. ನಿಮ್ಗೆ ಇದು ಹೆಂಗ್ ಧೈರ್ಯ ಬಂತು ಸರ್ ಲೋಕಾಯುಕ್ತಕ್ಕೆ, ಅಥವಾ ನಿಮ್ಗೆ ಐಡಿಯಾ ಹೆಂಗ್ ಬಂತು ಒಂದು ಲೋಕಾಯುಕ್ತಕ್ಕೆ ದೂರ ಕೊಟ್ಟು ನೋಡೋಣ ಅಂತ? ಸರ್ ಏನಿಲ್ಲ ಸರ್, ಈಗ ಮನ್ಸಿಗೆ ನಮ್ಮನ್ನ ಬಹಳ ಇವರು ಇದ್ ಮಾಡ್ಬಿಟ್ರು ಸರ್. ನಾವು ಸಹಾಯ ಪರಿಸ್ಥಿತಿಗೆ ಬಂದ್ಬಿಟ್ರು. ನಮ್ಮ ಹತ್ರ ದುಡ್ಡಿಲ್ಲ ಸರ್ ಅಷ್ಟೊಂದು. ನಾವೇನ್ ಮಾಡ್ಬೇಕು? ಹೋಗ್ಲೇಬೇಕು, ಹೆಲ್ಪ್ ತಗೊಳ್ಳೇಬೇಕು. ಕಾನೂನು ಅಂತೂ ಇದೆಯಲ್ಲ ಸರ್ ನಮಗೂ ಹೆಲ್ಪ್ ಮಾಡೋದಕ್ಕೆ ಅಂದ್ಬಿಟ್ಟು ನಾವು ಹೋಗಿದ್ವಿ ಸರ್. ಓಕೆ ಓಕೆ ಓಕೆ. ಈ ಜನರಿಗೆ ಏನು ಹೇಳ್ತೀರಿ ಸರ್ ಇಂಥ ಟೈಮಲ್ಲಿ? ಅಂದ್ರೆ ನೀವು ಲೋಕಾಯುಕ್ತಕ್ಕೆ ದೂರ ಕೊಟ್ರಿ, ನೀವು ಒಂದೇನೋ ಒಂದು ಹಂತಕ್ಕೆ ಬಂತಿದ್ದು, ಈ ರೀತಿಯಾಗಿ ಎಷ್ಟೋ ಜನ ಪೊಲೀಸರಿಂದ ಸಮಸ್ಯೆ ಅನುಭವಿಸ್ತಿರ್ತಾರೆ, ಅಂಥವ್ರಿಗೆ ಏನು ಹೇಳ್ತೀರಿ ನೀವು? ಅಂತವ್ರಿಗೆ ನಾನು ಇದೇ ಹೇಳೋದು ಸರ್, ನ್ಯಾಯ ಎಲ್ಲಿದೆ ಅಲ್ಲಿ ಓಡಾಡಿ. ಇಂಥವ್ರಿಗೆಲ್ಲ ದುಡ್ಡು ಕೊಟ್ಟು ಎಲ್ಲ ಇದು ಮಾಡ್ಕೊಂಡು ಇವ್ರನ್ನ ಬೆಳೆಸಬೇಡಿ ಅಂತ ಹೇಳ್ತೀನಿ ಸರ್. ಲೋಕಾಯುಕ್ತರ ತಕ್ಷಣ ರೆಸ್ಪಾಂಡ್ ಮಾಡಿದ್ರೆ ನಿಮಗೆ? ಹೌದು ಸರ್. ಬಹಳ ನೀಟಾಗಿ ರೆಸ್ಪಾಂಡ್ ಮಾಡಿದ್ರೆ? ಬಹಳ ನೀಟಾಗಿ ಮಾಡಿದ್ರು ಸರ್, ಬಹಳ ಇಮಿಡಿಯೇಟ್ ಆಗಿ ಮಾಡಿದ್ರು ಸರ್. ಓಕೆ ಓಕೆ ಓಕೆ. ನೀವೇನ್ ಕೆಲಸ ಮಾಡ್ತೀರಾ ಸರ್? ಆಕ್ಷನ್ ಟು ರಿಯಾಕ್ಷನ್ ಅಂದ್ರೆ ಇಲ್ಲಿ ನೋಡಿದೆ ಸರ್, ನಾನು ಲೋಕಾಯುಕ್ತಲ್ಲಿ ನೋಡಿದೆ ಸರ್. ಸೂಪರ್ ಸೂಪರ್. ನೀವೇನ್ ಕೆಲಸ ಮಾಡ್ತೀರಾ ಸರ್? ಸರ್ ನಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಸರ್. ಓಕೆ 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 ಸರ್, ಹಾಗಾದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ನಾನು ಸುಜನ್ ಅಂತ, ಲಕ್ಷ್ಮೀ ಶ್ರೀನಿವಾಸ ರೋಲರ್ ಫ್ಲೋರ್ ಮಿಲ್ಸ್ಗೆ ಮಾಲೀಕ. ಇವತ್ತಿನ ವಿಷಯ ತಿಳಿಸ್ಬೇಕಂತಿರೋದು, ನಮಗೆ KP ಅಗ್ರಹಾರ ಪೊಲೀಸ್ ಸ್ಟೇಷನ್ನಿಂದ ಹಲವಾರು FIRಗಳನ್ನು ನಮ್ಮ ಮೇಲೆ, ಸುಳ್ಳು FIRಗಳನ್ನು ನಮ್ಮ ಮೇಲೆ ಫೈಲ್ ಮಾಡೋಕ್ಕಂಥದ್ದು ಒಂದು ನಿಮಗೆ ಬೆಳಕಿಗೆ ತರ್ತಿದ್ದೀನಿ. ಈ ಒಂದು ಮ್ಯಾಟರಲ್ಲಿ KP ಅಗ್ರಹಾರ ಇನ್ಸ್ಪೆಕ್ಟರ್ ಗೋವಿಂದ ರಾಜು ಮತ್ತು ACP ಚಂದನ್ ಅವರು ಮತ್ತು ಇನ್ನೊಬ್ಬ ವ್ಯಕ್ತಿ ಮೋಹನ್ ಗೌಡ ಅಂತನೋ, ಇವರು 3 ಜನ ಸೇರಿ ನಮ್ಮ ಮೇಲೆ ಸುಳ್ಳು FIR ಅನ್ನು ದಾಖಲೆ ಮಾಡಿ ಹಲ್ಲೆ ಮಾಡಿ FIR ಅನ್ನು ಫೈಲ್ ಮಾಡ್ತಾರೆ, ನಮಗೆ ನೋಟಿಸ್ ಕೊಡೋದಿಲ್ಲ. ನೋಟಿಸ್ ಇಲ್ಲದೆ FIR ಫೈಲ್ ಮಾಡೋ 1-2 ಗಂಟೆ ಕೆಳವೆ ಬಂದು ನಮಗೆ ಲಾಕ್ ಮಾಡಿಕೊಂಡು ಅದು ಕೋರ್ಟಿಗೆ ಸಬ್ಮಿಟ್ ಆಗೋಕ್ಕೂ ಮುಂಚೆನೆ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ, ಹ್ಯಾಂಡ್ ಕಫ್ ಅನ್ನ ಹಾಕ್ತಾರೆ. ಈ ಸುಳ್ಳು FIRಗಳನ್ನು ಮಾಡಿ ಪರ್ಸನಲಿ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ. ನಮ್ಮನ್ನ ಅಂದ್ರೆ ನಾವು, ನಮ್ಮ ಕುಟುಂಬನ. ಇದರಲ್ಲಿ ಇನ್ನೊಂದು ವಿಷಯ ಏನಂತಂದ್ರೆ, ನಮ್ಮ ಅಮ್ಮ ಅಪ್ಪ ಇಬ್ಬರೂ ಸೀನಿಯರ್ ಸಿಟಿಸನ್ಸ್. ಅವರಿಗೆ ಯಾವುದೇ ರೀತಿ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಹೇಳಿಕೆ ಇಲ್ಲ, ಅವ್ರಿಗೆ ಗೊತ್ತಿಲ್ಲ, ಅವರ ಅಮಾಯಕರು. ಅವರನ್ನ ಕೂಡ FIR ಅಲ್ಲಿ ಸೇರಿಸಿ, ಅವರನ್ನ ಕೂಡ ಸುಳ್ಳು FIR ಅಲ್ಲಿ ಸೇರಿಸಿ ಅವರಿಗೂ ಸಹ ಪರ್ಸನಲಿ ಟಾರ್ಗೆಟ್ ಮಾಡ್ತಾರೆ. ಈ ಅರೆಸ್ಟ್ ಮಾಡಿದ ಕೂಡಲೇ ಕರ್ಕೊಂಡೋಗಿ ನಮ್ಮನ್ನ ಫೋನ್ಗಳು ಕಿತ್ಕೊಂಡು ನಮ್ಮನ್ನ ಲಾಕಪ್ ಒಳಗೆ ಹಾಕ್ತಾರೆ. ಅದರ ನಂತರ ನಮಗೆ ಗೋವಿಂದ ರಾಜು ಅವರು ಹಣವನ್ನು ಡಿಮಾಂಡ್ ಮಾಡ್ತಾರೆ. ಮೇಲೆ ACP ರವರೆಗೂ ಕೊಡಬೇಕು
ಅಂತ ಟೋಟಲ್ ಆಗಿ 2 ಕೋಟಿಯನ್ನು ಹೇಳಿಕೆಯನ್ನು ಇವರು ಡಿಮಾಂಡ್ ಮಾಡ್ತಾರೆ. 2 crores ಅಮೌಂಟ್. ನಾವು ಫಸ್ಟ್ FIR, ಸೆಕೆಂಡ್ FIR, ಥರ್ಡ್ FIR, 1 ತಿಂಗಳಲ್ಲಿ 3 FIR ಮಾಡ್ತಾರೆ. ಎಲ್ಲ ಒಂದೇ, ಅದು ಯಾವುದೋ ಬಡ್ಸ್ ಕೇಸ್ ಅಂತಾರೆ. ಅದಕ್ಕೆ ನಾವು ಅಪ್ಲಿಕಬಲ್ ಇಲ್ಲ, ಬೇಸ್ ಇಲ್ಲ, ನಮ್ಮನ್ನ ಪರ್ಸನಲಿ ಟಾರ್ಗೆಟ್ ಮಾಡ್ತಾರೆ. ಈ ಟಾರ್ಗೆಟ್ ಮಾಡಿ ಈ ಕಡೆ ನಮ್ಮ ಹತ್ರ ದುಡ್ಡು ಡಿಮಾಂಡ್ ಮಾಡ್ತಾರೆ. ನಿಮ್ಮ ಹತ್ರ 2 crores ಡಿಮಾಂಡ್ ಮಾಡೋದ್ರಲ್ಲಿ ನನಗೆ ಇಮಿಡಿಯೇಟ್ ಬೇಕು, ನಾನು ಮೇಲೆ 20 ಲಕ್ಷ ಅವರದ್ದು ECP ರವರ ಚಂದನ್ ಅವರಿಗೆ ಕೊಡಬೇಕಂತ ಹೇಳ್ತಾರೆ ಗೋವಿಂದರಾಜ್. ನಾವು ಭಯ ಪಟ್ವಿ, ನಾವು ಕೊಟ್ವಿ ಹಣಕಾಸನ್ನು. ಫಸ್ಟ್ FIR, ಸೆಕೆಂಡ್ FIR ಅಲ್ಲೂ ನಾವು ಕಂತಲ್ಲಿನೂ 25 ಲಕ್ಷಗಳನ್ನು ನಾವು ಕೊಟ್ಟೇವಿ. 5 ಲಕ್ಷಗಳನ್ನು ಕೊಟ್ಕೊಂಡು ಬರ್ತಾ ಲಾಸ್ಟ್ ಕಂತಲ್ಲಿ 4 ಲಕ್ಷದಲ್ಲಿ ನಮ್ಮ ಗೋವಿಂದರಾಜು ಅವರು ಇನ್ಸ್ಪೆಕ್ಟರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರು. ನಾವು ಕೇಳ್ಕೊಳ್ಳೋದು ಏನಂತಂದ್ರೆ, ಈ 3 FIR ಅಲ್ಲಿ ಸುಳ್ಳು FIRಗಳನ್ನು ಮಾಡಿ ಪರ್ಸನಲಿ ಟಾರ್ಗೆಟ್ ಮಾಡಿ ಕೋರ್ಟಲ್ಲಿ ನಡೆಯುವಂತಹ ಚೆಕ್ ಬೌನ್ಸ್ಗಳ ಕೇಸನ್ನ ಇದ್ರೂ ಸಹ ಇನ್ನೊಂದು ಕಂಪ್ಲೇಂಟ್, ಇನ್ನೊಂದು FIR ತಗೊಂಡು ನಮ್ಮನ್ನ ಪರ್ಸನಲಿ ಟಾರ್ಗೆಟ್ ಮಾಡಿ ಅರೆಸ್ಟ್ ಮಾಡಲಿಕ್ಕೆ ನೋಡ್ತಾರೆ.